ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ತುಂಬ ರುಚಿಕರವಾದ ಆರೋಗ್ಯಕರವಾದಂಥ ರಾಗಿ ಲಡ್ಡು ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಬೆಲ್ಲ, ಕೊಬ್ಬರಿ, ಹಾಲು, ತುಪ್ಪ, ಗೋಡಂಬಿ, ದ್ರಾಕ್ಷಿ, 1 ಕಪ್ ರವೆ, ಮೀಡಿಯಮ್ ರವೆ ಮತ್ತು 1 ಕಪ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಈಗ ಇನ್ನೊಂದು ಕಡೆ ಬಾಣಲೆ ಬಿಸಿ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು, ತುಪ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ತುಪ್ಪ ಜಾಸ್ತಿ ಏನು ಬೇಕಾಗಲ್ಲ ಇದಕ್ಕೆ. ನೋಡಿ, ಈಗ ಬಾಣಲೆ ಬಿಸಿಯಾಗಿದೆ. ಇದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊಳ್ಳೋಣ ಒಂದು ಕಡೆ ಅಂತ. ತುಂಬ ಹೆಲ್ದಿ ಫುಡ್ ಫ್ರೆಂಡ್ಸ್. ಯಾರಿಗೆಲ್ಲ ಈಗ ಶುಗರ್ ಇರೋರಿಗೆ ನಾವು ರವೆ ಉಂಡೆ ಕೊಡೋದೇ ಇಲ್ಲ ತಿನ್ನಲಿಕ್ಕೆ. ಇದನ್ನು ನಾವು ಬೆಲ್ಲ ಮತ್ತು ರಾಗಿ ಹಿಟ್ಟು ಬಳಸಿ ಮಾಡೋದ್ರಿಂದ ಕೊಡ್ಬೋದು. ಮನೆಯಲ್ಲೂ ಎಲ್ಲರೂ ತಿಂದ್ರೋ ಅನ್ನೋ ಖುಷಿ ನಮಗಿರುತ್ತೆ ಮಾಡಿದ್ಕೂ. ನೋಡಿ, ಈಗ ಗೋಡಂಬಿ ದ್ರಾಕ್ಷಿ ಇನ್ನು ನಾನು ಹುರಿದು ಅದು ಫ್ರೈ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಈಗ ಅದೇ ಬಾಣಲಿಗೆ ರವೆನ ಮೀಡಿಯಮ್ ರವೆ ತಗೊಳ್ಳಿ. ನೋಡಿ, ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಇನ್ನೇನು ಸ್ವಲ್ಪ ಮುಕ್ಕಾಲು ಭಾಗ ಫ್ರೈ ಆಗದೆ ಅಂದಾಗ ಇದಕ್ಕೆ ನಾವು ರಾಗಿ ಹಿಟ್ಟನ್ನು ಹಾಕೊಳ್ಳೋಣ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಸೆಂಟ್ರಲ್ಲಿ ರಾಗಿ ಹಿಟ್ಟು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ, ಚೆನ್ನಾಗಿದೆ ರಾಗಿ ಹಿಟ್ಟು, ತುಂಬ ಕಪ್ಪೇನಿಲ್ಲ, ಚೆನ್ನಾಗಿದೆ ಕೆಂಪು ರಾಗಿ ಹಿಟ್ಟಿದು ಫ್ರೆಂಡ್ಸ್. ಇದು ಚೆನ್ನಾಗಿ ಹುರ್ಕೊಬೇಕು ನಾವು ತುಪ್ಪದಲ್ಲಿ. ಅದು ಚೆನ್ನಾಗಿ ಫ್ರೈ ಆಗಬೇಕು, ಘಮ ಘಮ ಅಂತ ನಮಗೆ ಅನಿಸ್ಬೇಕು ರಾಗಿ ಹಿಟ್ಟು ಮತ್ತು ರವೆ. ಆ ಥರ ನಾವು ಚೆನ್ನಾಗಿ ಇದನ್ನು ಹುರ್ಕೊಬೇಕು. ಸ್ವಲ್ಪ ಇದನ್ನು ಚೆನ್ನಾಗಿ ಹುರಿಯೋದಕ್ಕೆ ಸ್ವಲ್ಪ ಟೈಮ್ ಬೇಕು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಅದು ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೂ. ನೋಡಿ, ಚೆನ್ನಾಗಿ ಅದು ಕಲರ್ ಚೇಂಜ್ ಆಗೋವರೆಗೂ ನಾವು ರವೆ ಮತ್ತು ರಾಗಿ ಹಿಟ್ಟನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು. ನಾನು ತುಂಬ ಚೆನ್ನಾಗಿ ಅದನ್ನು ಕೈ ಆಡಿಸಿ ಸ್ವಲ್ಪನೂ ತಳ ಹತ್ತಾಗಿ ಬಿಡದಂತೆ ನೀಟಾಗಿ ನೋಡಿ ಈ ಥರ ಕೈಯಿಂದ ನಾನು ಚೆಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ತುಂಬ ನಮಗೆ ಗೊತ್ತಾಗುತ್ತಲ್ಲ ನಾವು ಮಾಡಬೇಕಾದ್ರೆ. ತಳ ಬಿಟ್ಟರೆ ರವೆ ಹಿಟ್ಟು ಇದು ರಾಗಿ ಹಿಟ್ಟು ತಳ ಹತ್ಬಿಡುತ್ತೆ ಕೈ ಬಿಟ್ರೆ ನಾವು. ಹಂಗಾಗಿ ಕೈ ಬಿಡದಂತೆ ನೀಟಾಗಿ ನಾವು ನೋಡಿ ಚೆನ್ನಾಗಿ ಅದು ಕೆಂಪಾಗಬೇಕು ರಾಗಿ ಹಿಟ್ಟು, ಘಮ ಘಮ ಅನ್ನಬೇಕು ನಮಗೆ. ಆ ರೀತಿ ನಾವು ಇದನ್ನು ಚೆನ್ನಾಗಿ ಹುರ್ಕೊಬೇಕು. ತುಂಬ ಹೆಲ್ದಿ ಫುಡ್ ಅಲ್ವಾ ಫ್ರೆಂಡ್ಸ್. ನಾವು ತುಂಬ ಹಿಂದೆ ರಾಗಿ ಬಳಸಿ ತುಂಬ ರೆಸಿಪಿಗಳು ಮಾಡಿಕೊಡೋರು ಅಜ್ಜಿ, ನಮ್ಮ ಅಮ್ಮವರೆಲ್ಲ. ನಾವು ಇತ್ತೀಚೆಗೆ ಎಲ್ಲ ಬಿಟ್ಬಿಟ್ಟಿದ್ದೀವಿ. ಎಲ್ಲ ರವೆ ಉಂಡೆ ಅದು ಇದು ಅಂದ್ಬಿಟ್ಟು ಔಟ್ಸೈಡ್ ತಿಂಡಿಗಳೇ ಜಾಸ್ತಿ ಇವಾಗ ತಿನ್ನೋದು. ಇನ್ನು ಆದಷ್ಟು ನಾವು ಮನೇಲಿ ರಾಗಿ ಬಳಕೆ ಮಾಡಬೇಕು ಫ್ರೆಂಡ್ಸ್. ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂದಮೇಲೆ ನಾವು ಅದನ್ನು ಬಳಕೆ ಮಾಡಬೇಕು. ನೋಡಿ, ಇವಾಗ ನಾನು ಕೊಬ್ಬರಿನ ತುಂಬ ಸಣ್ಣಕ್ಕೆ ಪುಡಿಯಾಗಿ ಮಾಡ್ಕೊಂಡಿದ್ದೀನಿ. 1 ಹೋಳು ತೊಗೊಂಡಿದ್ದೆ ನಾನು ಕೊಬ್ಬರಿ. ಅರ್ಧ ಕೊಬ್ಬರಿನ ಸಣ್ಣಕ್ಕೆ ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಂಡಿದ್ದೆ. ನೋಡಿ, ಅದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಈಗ ನಾನು ಇದಕ್ಕೆ ಫ್ರೆಂಡ್ಸ್ ಬೆಲ್ಲ, ಇದರಲ್ಲಿ ಕಲ್ಲೇನಿಲ್ಲ, ತುಂಬ ಚೆನ್ನಾಗಿದೆ ಬೆಲ್ಲ. ಹಂಗಾಗಿ ಇದನ್ನು ಹಾಕ್ಕೊತಾ ಇದ್ದೀನಿ. ಪುಡಿ ಬೆಲ್ಲ ಥರ ಚೆನ್ನಾಗಿದೆ, ಹಂಗಾಗಿ ಹಾಗೇ ಹಾಕ್ತಾಯಿದ್ದೀನಿ. ಏನು ಪಾಕ ಏನು ಮಾಡಿಲ್ಲ, ಸೋದಿಸ್ಕೊಳ್ಳೋದೇನು ಬೇಡ. ಕಲ್ಲೆಲ್ಲ ಇರಲಿಲ್ಲ, ನಾನು ತುಂಬ ಅಡುಗೆಗಳಿಗೆಲ್ಲ ಬಳಸ್ತೀನಲ್ಲ ಗೊತ್ತಾದ್ರಿಂದ ಹಾಗೇ ಹಾಕ್ತಾಯಿದ್ದೀನಿ. ನೋಡಿ, ಬೆಲ್ಲ ಹಾಕಿದ್ಮೇಲೂ ಕೂಡ ನಾವು ನೀಟಾಗಿ ಕೈ ಬಿಡದಂತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ಥರ ಬೆಲ್ಲ ಮತ್ತು ರವೆ ಮತ್ತು ರಾಗಿ ಹಿಟ್ಟು 3 ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ ನಾನು ಏಲಕ್ಕಿ ಕಾಯಿನ ಕುಟ್ಟಿ ಹಾಗೆ ಹಾಕ್ಕೊತಾ ಇದ್ದೇನೆ. ಈಗ 1 ಗ್ಲಾಸು ಕಾಫಿ ಗ್ಲಾಸಲ್ಲಿ ಹಾಲು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು, ಕಾಯಿಸಿರೋ ಹಾಲು. ನೋಡಿ, ಹಾಕ್ಕೊಬೇಕಾದ್ರೆ ಗೊತ್ತಾಗುತ್ತೆ ನಮಗೆ. ತುಂಬ ಅದು ತೆಳು ಆಗೋ ರೀತಿ ಹಾಕ್ಕೊಬೇಡಿ. ನೋಡಿ, ಅದು ಕರೆಕ್ಟಾಗಿ ಹಾಲು ಹಾಕ್ಕೊಂಡು ಈಗ ನಾನು ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಹಾಕ್ತಾಯಿದ್ದೀನಿ. ನಾನು ಕೈಯಲ್ಲಿ ಚೆಕ್ ಮಾಡ್ಕೊತಾ ಇದ್ದೀನಿ ಉಂಡೆ ಕಟ್ಟಲಿಕ್ಕೆ ಸರಿಯಾಗಿದೆಯಾ ಅಂತ. ನೋಡಿ, ಕರೆಕ್ಟಾಗಿ ಅದಕ್ಕೆ ಅದು ಬಂದರೆ ಸಾಕು. ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ನಾವು ಉಂಡೆ ಕ್ಲೀನಾಗಿ ಮಾಡ್ಕೊಬೋದು.
ನೋಡಿ ನಾನು ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ನೋಡಿ ಉಂಡೆ ಕಟ್ಟೋಕ್ಕೆ ಕರೆಕ್ಟಾಗಿದೆ, ಅದು ಚೆಕ್ ಮಾಡ್ಕೊತಾ ಇದ್ದೀನಿ ನಾನು ಒಲೆ ಮೇಲೇ. ಗ್ಯಾಸ್ ಆಫ್ ಮಾಡಿದ್ದೀನಿ. ನೋಡಿ ಕರೆಕ್ಟಾಗಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮಾಡಿ ಒಂದ್ಸಲ ನೀವು ಮನೇಲಿ ರುಚಿ ನೋಡಿ. ಮಕ್ಕಳು ಕೂಡ ಸ್ನ್ಯಾಕ್ಸ್ ಥರ ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ಒಂದೇ ಥರ ರವೆ ಉಂಡೆ ತಿನ್ನೋ ಬದಲು ಈ ಥರ ಕೂಡ ನಾವು ಮನೆಯಲ್ಲಿ ರುಚಿಕರವಾದಂಥ ರಾಗಿ ಲಡ್ಡುನ, ರಾಗಿ ರವೆ ಉಂಡೆನ ಮಾಡ್ಕೋಬೋದು. ನೋಡಿ ತುಂಬ ಚೆನ್ನಾಗಿ ಬಂದಿತ್ತು. ಚೆನ್ನಾಗಿ ನಾನು ಬೇಕು ಅಂದಾಗೆಲ್ಲ ಮಾಡ್ತಾಯಿರ್ತೀನಿ. ನೋಡಿ ಈ ಥರ ನಾನು ಉಂಡೆ ಕಟ್ಟಿ ಇದ್ರ ಮೇಲೆ ಕೊಬ್ಬರಿ ಪೀಸಸ್ನ ಉದುರಿಸಿದ್ದೀನಿ. ನೀವು ಮಾಡಿ ರುಚಿ ನೋಡಿ.